ಬಂದ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಅವ್ರನ್ನ ಕಳ್ಸುವಂತ ಅದೇ ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಬಂದ್ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಒಳ್ಳೇದಾಗ್ತಿದೆ. ಹಳೆ ಸೀರೆ ಎಸಿಯೋದು ಅಂತದ್ದು ಇರುತ್ತೆ, ಅದರಿಂದ ಇವಾಗ ಒಂದು ಒಳ್ಳೆ ಬೆನಿಫಿಟ್ ಆಗಿದೆ. ನೀವು ಈ ತರ ಸಜೆಷನ್ ಕೊಡೋದು, ಈ ಬಾರ್ಡರ್ ಮಾತ್ರ ಕೊಡಿ, ಪ್ಲೈನ್ ಇರೋದು ನಾವು ಕಟ್ ಮಾಡಿ ಕೊಟ್ಬಿಡ್ತೀವಿ, ಅವ್ರು ನಾಪ್ಕವಾಗಿ ಇಟ್ಕೊಂತಾರೆ, ಮಾಡ್ಕೊಂಡು ಕೊಟ್ರೆ ಅದೇ ರೇಟ್ ಸೇಮ್ ಪ್ರೈಸ್. ಈ ಥರ ಪ್ಯೂರ್ ಅಂತಂದ್ರೆ ಈ ಥರ ವೈಟ್ ಬರುತ್ತೆ ಮೇಡಮ್, ಬಂದ್ಬಿಟ್ಟು ಒಳ್ಳೆ ರೇಟ್ ಬರುತ್ತೆ ಮೇಡಮ್. ಕಾಪರ್ ಇರೋದಕ್ಕೆ ಏನು ನಾವು ಕೆಜಿ ಲೆಕ್ಕ ತಗೊಳ್ತೀರಾ? ಇದು ಕಾಪರ್ ಜರಿ ಮೇಡಮ್. ಅಜ್ಜಿ ಕಾಲದ ಸೀರೆಗಳನ್ನ ಇಟ್ಕೊಳ್ಳೋದಾ ಬಿಸಾಕೋದಾ ಅಂತ ಯೋಚಿಸ್ತಾ ಇದ್ದೀರಾ? ಅದಕ್ಕಂತಾನೆ ನಾವು ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಹೌದು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದ್ರೂ ಅಜ್ಜಿ ಕಾಲದ ರೇಷ್ಮೆ ಸೀರೆಗಳಿದ್ರೆ ಆ ಸೀರೆಗಳನ್ನ ತಂದು ಕೊಟ್ರೆ ನಿಮಗೆ ಇವರು ಕೈ ತುಂಬಾ ದುಡ್ಡು ಕೊಡ್ತಾರೆ. ಅಬ್ಬಬ್ಬಾ, ಏನಿದು ಹಳೆ ಸೀರೆಗಳನ್ನ ಕೊಟ್ರೆ ದುಡ್ಡು ಕೊಡ್ತಾರಾ ಅಂತಿದ್ದೀರಾ? ಹೌದು, ಇಲ್ಲಿ ಹಳೆ ಕಾಂಜೀವರಂ ವೈಟ್ ಜರಿ ಸೀರೆಗಳನ್ನ ತಂದು ಕೊಟ್ರೆ ನಿಮ್ಮ ಕೈ ತುಂಬಾ ದುಡ್ಡು ಕೊಡ್ತಾರೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವಿಡಿಯೋ ಪೂರ್ತಿ ನೋಡಿದ್ರೆ ಯಾವ ತರಹದ ಸೀರೆಗಳನ್ನ ತಗೊಂಡು ಹೋಗಿ ಕೊಟ್ರೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತ ಅಂಗಡಿಯ ಮಾಲೀಕರೇ ನಿಮ್ಗೆ ತಿಳಿಸ್ತಾರೆ. ಏನ್ಯಾಕೆ ತಡ, ಯೋಚನೆ ಇಲ್ಲದೆ ಸೀರೆ ಕೊಡಿ, ಕೈ ತುಂಬಾ ದುಡ್ಡು ತಗೊಂಡು ಹೋಗಿ. ನಮಸ್ಕಾರ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನೀವೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ನಾವಿದ್ದೀವಿ ಸೀರೆ ಅಂಗಡಿಲಿ. ಏನಿದು ದೇವಸ್ಥಾನ ತೋರಿಸ್ತಾ ಇದ್ದೀವಿ, ಇವತ್ತು ಸೀರೆ ಅಂಗಡಿ ತೋರಿಸ್ತಾ ಇದ್ದೀರಾ ಅಂತ ಕ್ವಶನ್ ಇರ್ಬೋದು ನಿಮಗೆ. ಖಂಡಿತ ಇವತ್ತೊಂದು ವಿಶೇಷತೆನೇ ಅಂತ ಹೇಳ್ಬೋದು. ಸರ್ ಇದ್ದಾರೆ ನಮ್ಮ ಜೊತೆ. ಕೊನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬೈ ಮಾಡೋದು ಮೇಡಮ್, ಇದು ಓಲ್ಡ್ ರೇಷ್ಮೆ ಸ್ಯಾರಿ ನಾನು ಬೈ ಮಾಡ್ಕೊಂಡು ಕ್ಯಾಶ್ ಕೊಡ್ತೀನಿ. ಏನಿದೆ ಸರ್, ಯಾವ್ಯಾವ ಥರ? ಈ ಥರ ಪ್ಯೂರ್ ಅಂತಂದರೆ ಈ ಥರ ವೈಟ್ ಬರುತ್ತೆ ಮೇಡಮ್ ಜರಿ, ಇದಕ್ಕೆ ಬಂದ್ಬಿಟ್ಟು ಒಳ್ಳೆ ರೇಟ್ ಬರುತ್ತೆ ಮೇಡಮ್. ಮತ್ತು ಈ ಥರ ಕಾಪರ್ ಇರೋದಕ್ಕೆ ಏನು ನಾವು ಕೆಜಿ ಲೆಕ್ಕ ತಗೊಂತೀವಿ ಮೇಡಮ್. ಇದನ್ನ ಕೆಜಿ ಲೆಕ್ಕ ತಗೊಳ್ತೀರಾ? ಇದು ಕಾಪರ್ ಜರಿ ಮೇಡಮ್, ಕಾಪರ್ ಜರಿ. ಇದು ಬಂದ್ಬಿಟ್ಟು ಪ್ಯೂರ್. ಈಗ ಸರ್ ಒಂದು ಕ್ವಶನ್, ಈಗ ಏನು ಅಂತಂದ್ರೆ, ಈಗ ವಿಡಿಯೋ ನೋಡೋರಿಗೆ ಏನು ಅನ್ಸುತ್ತೆ ಅಂದ್ರೆ, ಇದು ರೇಷ್ಮೆ, ಇವಾಗ ಓಲ್ಡ್ ಸ್ಯಾರಿ ರೇಷ್ಮೆ ಗೊತ್ತಿರಲ್ಲ ಅವ್ರಿಗೆ, ತಗೊಂಡ್ ಬಂದ್ಬಿಡ್ತಾರ, ಓ ಇದು ಜರಿ ಆಗಿರ್ಬೋದು. ಇವಾಗ ಯೂಶಲಿ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ನೀವು ಉಜ್ಜಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಅಂಥವ್ರಿಗೆ ಕ್ಲಾರಿಟಿ ಬೇಕು ಅಂದ್ರೆ ಯಾವ ತರ ತಿಳಿಸ್ತೀರಾ? ಏನಿಲ್ಲ ಮೇಡಮ್, ಮನೇಲಿ ಕುತ್ಕೊಂಡ್ಬಿಟ್ಟೆ ನಮ್ಗೆ ವಾಟ್ಸಪ್ ಮಾಡಲಿ, ಆ ಸ್ಯಾರಿ ನೋಡ್ಕೊಂಡ್ಬಿಟ್ಟು ಪ್ಯೂರಿಟಿ ಇದೆಯಾ ಏನಂದ್ಬಿಟ್ಟು ನಾವು ಹೇಳ್ತೀವಿ. ನಾವು ಆಮೇಲೆ ಬೇಕಾದ್ರೆ ನಮ್ಮ ಅಂಗಡಿಗೆ ಕರೆಸ್ಕೊಂತೀವಿ, ಇಲ್ಲಾಂದ್ರೆ ನಾವೇ ಬೇಕಾದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ತಗೊಂತೀವಿ ಮೇಡಮ್. ನೀವೇ ಹೋಗ್ತೀರಾ? ಬ್ಯಾಂಗ್ಳೂರಲ್ಲಿ ಎಲ್ಲೇ ಇತ್ತಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ನಾವೇ ಹೋಗ್ತೀರಾ. ಬಟ್ ಅವ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವೇ ಹೋಗಿ. ಅದೇ ಮೇಡಮ್, ಇದು ಈಗ ನೋಡಿ, ಇದು ಪ್ಯೂರ್ ಜರಿ ಆಯ್ತಂದ್ರೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ 500 ಇಂದ ಬಂದ್ಬಿಟ್ಟು 80,000 ತನಕ ತಗೊಂತೀವಿ. 18,000 ಜರಿ ಜಾಸ್ತಿ ಇದ್ದಷ್ಟು ಜಾಸ್ತಿ ತಗೊಂತೀವಿ. ಮತ್ತೆ ಕಾಪರ್ ಜರಿ ಇತ್ತಂದ್ರೆ ಅದು ವೆಯ್ಟ್ ಲೆಕ್ಕ ನಾವು ತಗೊಂತೀವಿ. ಯಾವ್ದು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ? ಅದೇ ಬಾರ್ಡರ್ ಕಡಿಮೆ ಇದ್ದಷ್ಟು ಕಡಿಮೆ ಬರುತ್ತೆ ಮೇಡಮ್. ಈ ಬಾರ್ಡರ್ಗೆ ಏನಿದೆ ರೇಟ್? ಇದಕ್ಕೆ ಬಂದ್ಬಿಟ್ಟು 8,500 ರೂಪಾಯಿ ಬರುತ್ತೆ ಮೇಡಮ್. 8,500 ಕೊಡ್ತೀವಿ ನಾವು ಈ ಥರದಕ್ಕೆ. ಮತ್ತೆ ಈ ಥರ ಇರೋದಕ್ಕೆ ಬಂದ್ಬಿಟ್ಟು 6,500 ಕೊಡ್ತೀವಿ. ಈ ಥರ ಇರೋದು ಇದಕ್ಕೆ 6,500. ಅದಕ್ಕಿಂತ ಇದು ಜರಿ ಕಡಿಮೆ ಇರುತ್ತೆ, ಮತ್ತೆ ಬುಟ್ಟಾಸ್ ಎಲ್ಲ ಏನಿರಲ್ಲ. ಈ ಥರ ಒಂದೊಂದು ಇದಾಗಿರುತ್ತೆ. ಇದೇನು ಸರ್, ಇದು ಹಳೆ ಸೀರೆಗೆ 6,000 8,000? ಹ್ಞೂ ಮೇಡಮ್, ಇದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಸಿಲ್ವರ್ ಬೇಸಲ್ಲಿ ನಾವು ತಗೊಳ್ಳೋದು ಮೇಡಮ್. ವೈಟ್ ಬಂತಂದ್ರೆ ಸಿಲ್ವರ್ ಬೇಸ್, ರೆಡ್ ಬಂತಂದ್ರೆ ಕಾಪರ್ ಜರಿ. ನಾವೇನಿದೆ ಅದು ಸಿಲ್ವರ್ ಬೇಸಲ್ಲಿ ಇಷ್ಟು ಗ್ರಾಮ್ ಬರುತ್ತೆ ಅಂತ ನೋಡ್ಕೊಂಡು ನಾವು ತಗೊತೀವಿ ಮೇಡಮ್. ಎಷ್ಟು ಸೀರೆ ಬೇಕಾದ್ರೂ ತರ್ಬೋದು ಅವರು? ಎಷ್ಟು ಸ್ಯಾರಿ ಏನೋ ತಗೊಂಡ್ಬಿಡ್ಲಿ, ಎಷ್ಟೇ ಇತ್ತಂದ್ರೆ ಕ್ಯಾಶ್ ಕೊಟ್ಟು ಇಮಿಡಿಯೇಟಾಗಿ ಕ್ಯಾಶ್ ಕೊಟ್ಟು. ಈ ವೈಟ್ ಜರಿ ಇದ್ರೆ ಅದಕ್ಕೆ? ಅದೇ ವೈಟ್ ಜರಿ ಇತ್ತಂದ್ರೆ ಇದು ಪ್ಯೂರ್ ಜರಿ ಅಂತ ಮೇಡಮ್. ವೈಟ್ ಇತ್ತಂದ್ರೆ ಪ್ಯೂರ್ ಜರಿ ಅಂತ ಅರ್ಥ ನಿಮಗೆ. ಇದು ಕಾಪರ್ ಜರಿ ಆಗಿತ್ತಂದ್ರೆ ರೆಡ್ ಕಲರ್ ಬಂದ್ಬಿಡುತ್ತೆ. ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಿದೆ, ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನಿತ್ತಂದ್ರೆ ಒಂದೊಂದಾಗಿ ಚೆಕ್ ಮಾಡಿ ನಾವು ಹೇಳ್ಬಿಡ್ತೀವಿ ನಾವು. ಮತ್ತೆ ನೀವು ಕಸ್ಟಮರ್ ಬಂದರೆ ಅವ್ರಿಗೆ ಆಟೋ ಚಾರ್ಜ್ ಕೊಡುವಂಥದ್ದು ಅದೆಲ್ಲ? ಮೇಡಮ್, ನಾವು ಬೈ ಮಾಡಿದ್ರೆ 100% ನಾವು ಆಟೋ ಚಾರ್ಜ್ ಕೊಟ್ಟು ಕಳಿಸ್ತೀವಿ. ಅದರಲ್ಲಿ ನೀವೇ ಆಟೋ ಚಾರ್ಜ್ ಕೊಡ್ತೀರಲ್ಲ? ನಾವು ಅವ್ರ ಹತ್ರ ಬಂದ್ಬಿಟ್ಟು ಪ್ಯೂರ್ ಜರಿನ ಬೈ ಮಾಡಿದ್ರೆ ನಾವು 100% ನಾವು ಕೊಟ್ಟು ಕಳಿಸ್ತಾ ಇದ್ದೀವಿ. ಆಟೋ ಫೇರು ಮತ್ತು ಕ್ಯಾಬ್ ಚಾರ್ಜ್ ಎಲ್ಲ ಥರದ್ದು ಕೊಟ್ಟು ಕಳಿಸ್ತಾ ಇದ್ದೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ, ಡೌಟೇ ಇಲ್ಲ. ನೋಡಿ ಎಂಥ ಇದು ಆಟೋ ಚಾರ್ಜ್ ಕೊಡ್ತಾರೆ. ಮತ್ತು ನೀವು ಹಿಂಗೆ ಹಳೆ ಸೀರೆ ನೀವು ಎಸೆಯೋ ಬದಲು, ಅದನ್ನು ವೇಸ್ಟ್ ಮಾಡೋ ಬದಲು ನೋಡಿ 6,000 8,000 ಅಂತಿದ್ದಾರೆ. ನೋಡಿ, ಇಂಥ ಆಫರ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಾ ನೀವು? ಖಂಡಿತ ಮಿಸ್ ಮಾಡ್ಕೋಬೇಡಿ ಆಫರ್ನ. ಬಂದು ಸೀರೆನ ಬೈ ಮಾಡ್ತಾರೆ, ನಿಮಗೆ ಕ್ಯಾಶ್ ಕೊಡ್ತಾರೆ. ಯಾಕೆ ವೇಸ್ಟ್ ಮಾಡ್ತೀರಾ? ಬಂದು ಇಲ್ಲಿ ಬೈ ಮಾಡಿಸ್ಕೊಂಡು ಕ್ಯಾಶ್ ತೊಗೊಂಡೋಗಿ ಅಂತ ಹೇಳ್ತೀನಿ. ನೀವು ಯಾವ್ಯಾವ ಥರ ಬೈ ಮಾಡ್ತಾ ಇದ್ದೀರಿ ಸರ್? ನಾವೆಲ್ಲ ಥರ ರೇಷ್ಮೆ ಸೀರೆಗಳು ತೊಗೋತಿದ್ದೀವಿ ಮೇಡಮ್. ಕಾಂಚೀಪುರಂ, ಮೈಸೂರು ಸಿಲ್ಕು, ಧರ್ಮಾವರಮು, ಬನಾರಸ್ಸು, ಸಿಲ್ಕ್ ಧೋತಿ, ಸಿಲ್ಕ್ ಪಂಚೆ, ಯಾವುದೇ ರೀತಿಯಲ್ಲಿದ್ದರೂ ಅದು ಒಳ್ಳೆ ಸೊಸೈಟಿ ರೇಟ್ ಕೊಡ್ತಾ ಇದೀವಿ ಮೇಡಮ್. ನಾವು ಜನಗಳಿಗೆ ಒಂದೇ ಹೇಳೋದು, ಅಲ್ದಾಸಿ ಕೊಡ್ತಾರೆ ಇಲ್ದಾಸಿ ಕೊಡ್ತಾರೆ ಅಂತ 1,000 ರೂಪಾಯಿ ಬೆಲೆ ಬಾಳುವಂಥ ಸೀರೆಗಳು ಕೊಟ್ಟು ಯಾಮಾರಕ್ಕೆ ಹೋಗ್ಬೇಡಿ. ಬನ್ನಿ, ರಾಜಾಜಿನಗರ, ಭಾಷ್ಯಂ ಸರ್ಕಲ್, ಶ್ರೀ ಕಾಂಚೀಪುರಂ ಓಲ್ಡ್ ರೇಷ್ಮೆ ಸಾರೀಸ್
ಸೆಂಟರ್ ವಿಸಿಟ್ ಮಾಡಿ, ಕೈ ತುಂಬ ಪರ್ಸ್ ತುಂಬ ದುಡ್ಡು ತೊಗೊಂಡೋಗಿ. ಇಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಏನೂ ಇಲ್ಲ, ಆನ್ ಸ್ಪಾಟ್ ಏನಿಲ್ಲ ಪೇಮೆಂಟ್. ಮೇಡಮ್, ಆನ್ ಸ್ಪಾಟ್ ಮೇಡಮ್. ಎಷ್ಟೇ ಕ್ಯಾಶ್ ಇರಲಿ ಆನ್ ಸ್ಪಾಟಲ್ಲಿ ನಾವು ಕೊಡ್ತೀವಿ ಮೇಡಮ್. ಕಸ್ಟಮರ್ಗೆ ಬರೋ ಕಸ್ಟಮರ್ಗೆ 100% ಸರ್ವಿಸ್ ಕೊಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಏನು 50ರಿಂದ 1 ಲಕ್ಷ ಆದರೂ ಪರವಾಗಿಲ್ಲ ಕೊಡ್ತೀರಾ? 1 ಲಕ್ಷ ಇಲ್ಲ ಮೇಡಮ್, 3 ಲಕ್ಷ ಆಗಲಿ ಸ್ಪಾಟಲ್ಲೇ ಪೇಮೆಂಟ್ ಮಾಡ್ತೀವಿ ಮೇಡಮ್. ಪೇಮೆಂಟ್ ಮಾಡ್ತೀರಾ? ನೋಡಿ, ಇಂಥ ಆಫರ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಬಂದು ಇಲ್ಲಿ ಸೀರೆ ಕೊಟ್ಟು ಕೈ ತುಂಬ ದುಡ್ಡು ಇಸ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಸರ್, ಇವಾಗ ದೂರ ಊರಿಂದ ಬರ್ತಿರ್ತಾರೆ, ಅಂಥವ್ರಿಗೆ ಅಡ್ರೆಸ್ ಗೊತ್ತಿರಲ್ಲ, ಮತ್ತೆ ಅಂಥವ್ರಿಗೆ ಅಡ್ರೆಸ್ ಹೇಳಬೇಕು ಅಂದರೆ ಯಾವ ಥರ ಹೇಳ್ತೀರಾ? ಅಡ್ರೆಸ್ ಇದು ಬಂದ್ಬಿಟ್ಟು ರಾಜಾಜಿನಗರ ಭಾಷಮ್ ಸರ್ಕಲ್ ಮೇಡಮ್, ಫುಡ್ ಆಫೀಸ್ ಎದುರುಗಡೆ, ಪೀಟರ್ ಇಂಗ್ಲೆಂಡ್ ಪಕ್ಕ, ನಿಯರ್ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಹತ್ರ? ಬಸ್ ಸ್ಟಾಪ್ ಹತ್ರನೇ ಇದೆ. ಬಸ್ ಸ್ಟಾಪ್ ಇಲ್ಲಿ ಇದೆಯಲ್ಲ, ಅದೇ ಬಸ್ ಸ್ಟಾಪು. ಹಾಂ, ಬಸ್ ಸ್ಟಾಪ್. ಬಸ್ ಸ್ಟಾಪ್ ಹತ್ರನೇ. ಏನಿಲ್ಲ, ನಿಮ್ಗೆ ಬಂದ್ಬಿಟ್ಟು ಕಾಲ್ ಮಾಡಿದ್ರೆ ಸಾಕು, ನಾವೇ ಅಡ್ರೆಸ್ ಹೇಳ್ತೀವಿ. ಏನು ನಮ್ಮ ಭಾಷಮ್ ಸರ್ಕಲ್ಗೆ ಬಂದ್ಬಿಟ್ರೆ ಸಾಕು, ಅಲ್ಲೇ ಅಂಗಡಿ ಪಕ್ಕನೇ ಇರೋದು ನಾವು ಕರ್ಕೊತೀವಿ ಮೇಡಮ್, ಕಾಲ್ ಮಾಡಿದ್ದು ಸರ್. ಅಂದರೆ ನಾನು ಕೇಳ್ಪಟ್ಟಿದ್ದೀನಿ, ಕಸ್ಟಮರ್ಸು ಯಾರೇ ಬಂದ್ರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಅವ್ರನ್ನ ಕಳಿಸೋ ಅಂತ. ಖಂಡಿತ ಮೇಡಮ್, ಅದೇ ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಬಂದ್ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಒಳ್ಳೇದು. ಹೌದೌದು. ಇಲ್ಲಾಂದ್ರೆ ನಮ್ಗೆ ಏನೈತೆ ಹೇಳಿ. ಬಟ್ ಇದರಿಂದ ಇವಾಗ ಇನ್ನೊಂದು ಒಳ್ಳೇದಾಗ್ತಿದೆ, ಹಳೆ ಸೀರೆ ಎಸೆಯೋದು ಅಂಥದ್ದು ಇರುತ್ತೆ, ಮತ್ತು ಅದನ್ನು ವೇಸ್ಟ್ ಮಾಡೋ ಅಂಥದ್ದು ಇರುತ್ತೆ. ಸುಮ್ಮನೆ ಯಾಕೆ ಅನ್ನೋದು ವೇಸ್ಟ್ ಮಾಡಿ ಎತ್ತಿಕರೋ ಅಂಥದ್ದು ಇರುತ್ತೆ. ಅದರಿಂದ ಇವಾಗ ಒಂದು ಒಳ್ಳೆ ಬೆನಿಫಿಟ್ ಆಗಿದೆ. ನೀವು ಈ ಥರ ಏನಿಲ್ಲ, ಈಗ ಕೆಲವೊಬ್ರು ಬರ್ತಾರೆ, ಇದು ನಾಪ್ಕವರ್ದಾಗ ಇಟ್ಕೊಬೇಕಂತ ಈಗ ಕೇಳ್ತಾರೆ. ಆಗ ನಾವು ಅವ್ರಿಗೇನು ಮತ್ತೆ ಸಜೆಷನ್ ಕೊಡೋದು, ಈ ಬಾರ್ಡರ್ ಮಾತ್ರ ಕೊಡಿ, ಈ ಪ್ಲೈನ್ ಇರೋದು ನಾವು ಕಟ್ ಮಾಡಿ ಕೊಟ್ಬಿಡ್ತೀವಿ. ಅವ್ರು ನಾಪ್ಕವಾಗಿ ಇಟ್ಕೊಂತಾರೆ ಅದನ್ನ. ಕೆಲವರು ಅಂಥವ್ರು ಬಂದಿರ್ತಾರೆ ನಮ್ಮ ಹತ್ರ ಕಸ್ಟಮರ್. ಅಂದರೆ ಇದೊಂದು ಕಟ್ ಮಾಡ್ಕೊಂಡು ಕೊಟ್ಟರೆ ಅದೇ ರೇಟ್ ಕೊಡ್ತೀರಾ? ಅದೇ ರೇಟ್, ಸೇಮ್ ಪ್ರೈಸ್. ಏನಿದೆ ಅದೇ ಪ್ರೈಸ್. ಇದು ಪ್ಲೈನ್ ಇದೆಯಲ್ಲ, ಪ್ಲೈನ್ ಇರೋ ಸರಿಗೆ ನಾವು ಕಟ್ ಮಾಡಿ ಕೊಟ್ಬಿಡ್ತೀವಿ. ಇದು ನಾಪ್ಕವರ್ದಾಗ ಇಟ್ಕೊಂತಾರೆ. ಕೆಲವರೆಲ್ಲ ಹಂಗೆ ಇಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ. ನಮ್ಮ ಅಜ್ಜಿದು ನಮ್ಮ ಇದರಿಂದ ಅಲ್ಲಂತೂ ಪಂಚೆ ಸಹಿತ ಬಂದ್ಬಿಟ್ಟು ತಾತಿಂದ ಪಂಚೆ ಸಹಿತ ನಿಮಗೆ ಬರೀ ಇದು ಬಾರ್ಡರ್ ಒಂದು ಕೊಟ್ರೆ ಸಾಕು. ನಿಮ್ಗೆ ಇದು ಬೇಕು ಅಂದ್ರೆ ತಗೊಂಡು ಹೋಗ್ಬೋದು. ಬಟ್ಟೆ ಬೇಕಾ ನಾವು ಕಟ್ ಮಾಡಿ ಕಟ್ ಮಾಡ್ಕೊಡ್ತೀರಾ? ಹಾಂ, ಸರಿ ಸರ್, ಆಯ್ತು. ಕೆಲವರು ಟಾಪ್ಸ್ ಇದೆಲ್ಲ ಹೊಲ್ಸ್ಕೊಂತಾರೆ, ಕೆಳಗಡೆ ಇಟ್ಕೊಂಡು ಏನು ಬೇಕಾದ್ರೆ ಇದು ಮಾಡ್ಕೊಂತಾರೆ. ಓಕೆ ಸರ್. ಇವಾಗ ನಿಮಗೆ ಇವಾಗ ಗೊತ್ತಾಗ್ಲಿಲ್ಲ ಅಂತಂದ್ರೆ ವಾಟ್ಸಪ್ ಮಾಡ್ಬೋದು. ನಿಮಗೆ ಯಾರೇ ವಾಟ್ಸಪ್ ಮಾಡಿದ್ರು ರಿಪ್ಲೈ ಮಾಡ್ತೀನಿ. 100% ರಿಪ್ಲೈ ಮಾಡ್ತೀನಿ. ಕಾಲ್ ಬಂದ್ರು ಅಟೆಂಡ್ ಮಾಡ್ಬಿಟ್ಟು ಏನಿದೆ ನಾವು ರೆಸ್ಪಾನ್ಸ್ ಮಾಡೇ ಮಾಡ್ತೀವಿ. ಪ್ಲಸ್ಸು ಬಂದ್ಬಿಟ್ಟು ನಮ್ಮ ಅಂಗಡಿ ಸ್ಟೋರ್ ಇರೋದು ಬಂದ್ಬಿಟ್ಟು 9 to 8:30 ತನಕ ಇರುತ್ತೆ, ಎನಿ ಟೈಮ್. ಆ ಟೈಮಲ್ಲಿ ಯಾವಾಗ ಕಾಲ್ ಮಾಡಿದ್ರು ನಾವು ಪಿಕ್ ಮಾಡ್ತೀವಿ. ಕಸ್ಟಮರ್ಗೆ ನಮ್ಮ ವಾಹಿನಿ ಕಡೆಯಿಂದ ತಿಳಿಸೋದಾದ್ರೆ ಏನು ತಿಳಿಸ್ತೀರಾ? ಬನ್ನಿ, ನಮ್ಮ ಅಂಗಡಿಗೆ ಬನ್ನಿ, ನಿಮ್ಗೆ ಒಳ್ಳೆ ಪ್ರೈಸ್ ಮಾಡಿಕೊಡ್ತೀವಿ. ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಪ್ರೈಸ್ ಕೊಟ್ಟು ನಾವು ತೊಗೊತೀವಿ. ಬನ್ನಿ, ನಮ್ಮ ಅಂಗಡಿಗೆ ಒಂದ್ಸತಿ ವಿಸಿಟ್ ಮಾಡಿ. ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಸುಮ್ಮನೆ ನೀವು ವೇಸ್ಟ್ ಆಗಂತೂ ಹೋಗೋದಿಲ್ಲ, ನಿಮಗೆ ಗೊತ್ತಾಗುತ್ತೆ ಬಂದರೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ.